ಸಿದ್ದರಾಮಯ್ಯ ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರು ನೀಡಿದ ಅನುಮತಿ ವಿರುದ್ಧ ಇಂದು ತೇರದಾಳ ಮತಕ್ಷೇತ್ರದ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಈ ನಿರ್ಧಾರವನ್ನು ಎನ್ಡಿಎ ಸರ್ಕಾರದ ಕುತಂತ್ರ ಎಂದು ಬಣ್ಣಿಸಿದ ಕಾಂಗ್ರೆಸ್ ಮುಖಂಡರು, ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ತಹಶೀಲ್ದಾರ್ ಮೂಲಕ ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಸಿದರು. ಸಿದ್ದರಾಮಯ್ಯ ಅವರು ಕಳಂಕರಹಿತರೆಂದು ಪರಿಗಣಿಸಲ್ಪಡುತ್ತಿದ್ದು, ಈ ಕ್ರಮವು ರಾಜಕೀಯ ಪ್ರೇರಿತ ಅಂತ ಕಾಂಗ್ರೆಸ್ ಕಾರ್ಯಕರ್ತರು ಆರೋಪಿಸಿದ್ದಾರೆ. ಇನ್ನು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದ ಪ್ರಮುಖ ನಾಯಕರಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಪ್ಪ ಸಿಂಗಾಡಿ, ಲಕ್ಷ್ಮಣ್ ದೇಸಾರಟ್ಟಿ, ಬನಹಟ್ಟಿ ಘಟಕದ ಅಧ್ಯಕ್ಷ ರಾಜೇಂದ್ರ ಭದ್ರನವರ್, ರಾಹುಲ್ ಕಲಾಲ್, ಹನುಮಂತ ಬರಗಾಲ್, ಅಶೋಕ್ ಉಳ್ಳಾಗಡ್ಡಿ, ಓಂ ಪ್ರಕಾಶ್ ಮನಗುಳಿ, ಶ್ರೀಶೈಲ್ ಮೇನಿ, ಸತ್ಯಪ್ಪ ಮಗದುಂ, ಮಾರುತಿ ಸೋರಗಾಮಿ, ನೀಲೇಶ್ ದೇಸಾಯಿ, ದೇವಪ್ಪ ಮಹೇಶ್ವಾಡ್ಗಿ, ಸಂಗಪ್ಪ ಕುಂದಗೋಳ್, ಹಾರುವ ಸಾಂಗ್ಲಿಕರ್, ಮಾಯಪ್ಪ ಕರಿಜ್ಯೋತಿ, ಪ್ರವೀಣ್ ನಾಡಗೌಡ, ರಾಜೇಶ್ವರಿ ಕಾಂಬಳೆ, ಹುಜೇಪ ಮುಲ್ಲಾ, ರಂಗನಗೌಡ ಪಾಟೀಲ್, ಭೀಮ್ಶಿ ಮಗದುಂ, ಹರ್ಷವರ್ಧನ್ ಪಟವರ್ಧನ್ ಮತ್ತು ಮಾನಿಂಗ್ ಮುದೋಳ್ ಸೇರಿ ಮತ್ತಿತರರು ಭಾಗಿಯಾಗಿದ್ದರು. ರಾಜ್ಯಪಾಲರ ನಿರ್ಧಾರವನ್ನು ಪುನಃ ಪರಿಶೀಲಿಸಲು ಮತ್ತು ರದ್ದುಗೊಳಿಸಲು ರಾಷ್ಟ್ರಪತಿಗೆ ಒತ್ತಾಯಿಸಲಾಗಿದೆ. ಈ ಬೆಳವಣಿಗೆಯು ರಾಜ್ಯದ ರಾಜಕೀಯ ವಲಯದಲ್ಲಿ ತೀವ್ರ ಚರ್ಚೆಗೆ ಕಾರಣವಾಗಿದೆ. ವರದಿ ಆಸ್ಮಾ ಕಮಲ್ನವರ್, ತೇರದಾಳ್. Hello.